ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತಂದರೆ, ನನ್ನ ಮಗಳು ಜಾಮೂನ್ ಮಾಡಿಕೊಡು ಅಂತ ಕೇಳಿದ್ಲು. ತುಂಬ ದಿನದಿಂದ ಕೇಳ್ತಾನೆ ಇದ್ದಾಳೆ, ಆದರೆ ನನಗೆ ಮಾಡೋಕ್ಕಾಗಿರಲಿಲ್ಲ. ನನ್ನ ಮಗ ಬಿಡ್ತಾನೂ ಇರಲಿಲ್ಲ. ಅದಕ್ಕೆ ಇವತ್ತು ಮಾಡೋದ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನ್ನ ಮಗ ಇಲ್ಲೇ ಆಟ ಆಡ್ತಾಯಿದ್ದಾನೆ. ನಾನು ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ. ಆ ಜಾಮೂನ್ ಹಿಟ್ಟಿಗೆ ಸ್ವಲ್ಪನೇ ಹಾಲು ಹಾಕಿ ನೀಟಾಗಿ ಕಲಸಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಾಕ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಗ್ಯಾಸ್ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಈ ಲೋಟದಲ್ಲಿ 3/4 ಕಪ್ ಅಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಅದೇ ಲೋಟದಲ್ಲಿ 2 ಲೋಟ ಅಷ್ಟು ನೀರು ಹಾಕ್ತಾಯಿದ್ದೀನಿ. ಇದಕ್ಕೆ ಏಲಕ್ಕಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೇಸರಿ ಹಾಕಿದ್ದೀನಿ. ಇವಾಗ ಪಾಕ ರೆಡಿ ಆಯಿತು. ಇದು ಸ್ವಲ್ಪ ಬಿಸಿ ಆರೋವರೆಗೆ ನಾನು ಜಾಮೂನ್ನ ಬೇಯಿಸಿಟ್ಕೊಳ್ತೀನಿ. ಗೋಲ್ಡನ್ ಕಲರ್ ಆಗಿದೆ ಈಗ. ಇವಾಗ ಜಾಮೂನ್ನ ಗೋಲ್ಡನ್ ಕಲರ್ ಬರೋವರೆಗೂ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ. ಈಗ ಪಾಕನ ಬೇರೆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಇದು ಮುಳುಗಲ್ಲ ಅಲ್ವ ಈ ಪಾತ್ರೆಯಲ್ಲಿ ಅಂತ ಹೇಳ್ಬಿಟ್ಟು ಆ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಜಾಮೂನು ಸ್ವಲ್ಪ ಬಿಸಿ ಇತ್ತಲ್ವ, 1 ನಿಮಿಷ ಹಾಗೆ ಬಿಟ್ಟು ಆಮೇಲೆ ಪಾಕಕ್ಕೆ ಹಾಕ್ತಾಯಿದ್ದೀನಿ. ಇವಾಗ 1-2 ಗಂಟೆ ಟೈಮ್ ಹಾಗೆ ಬಿಟ್ಟರೆ ಚೆನ್ನಾಗಿ ಪಾಕ ಎಲ್ಲ ಹೀರ್ಕೊಂಡಿರುತ್ತೆ. ಮಕ್ಕಳು ಇಬ್ಬರನ್ನ ಮಲಗಿದ್ರು. ನಾನು ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಎಲ್ಲನೂ ಮುಗಿಸ್ಕೊಂಡೆ. ಅಡುಗೆನೂ ಕೂಡ ಮಾಡಿಬಿಟ್ಟು ನಾನು ಊಟ ಮಾಡ್ತಾ ಕೂತಿದ್ದೆ. ಅಷ್ಟರಲ್ಲಿ ಇಬ್ಬರೂ ಎದ್ದ ತಕ್ಷಣವೇ ನಾನು ಹಪ್ಪಳ ತಿಂತಿದ್ದೆ ಅಂತ ಹೇಳ್ಬಿಟ್ಟು ಇಬ್ಬರು ಈಸ್ಕೊಂಡು ತಿಂತಾಯಿದ್ದಾರೆ. ಚೆನ್ನಾಗಿದ್ದ. ಇನ್ನು ಸ್ವಲ್ಪ ಹೊತ್ತು ಪಾಪನ ಹೊರಗಡೆ ಆಟಾಡ್ಸೋದು ಅಂತೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ಅಷ್ಟರಲ್ಲಿ ಇದೆಲ್ಲ ಚೆನ್ನಾಗಿ ನೆಂದಿತ್ತು. ನನ್ನ ಮಗಳೂ ಹಾಕ್ಕೊಂಡು ತಿನ್ಕೊಂಡಿದ್ಲು ನಾನು ಬರೋವರೆಗೆ. ಸಂಜೆಗೆ ಏನಾದ್ರು ತಿಂಡಿ ಮಾಡೋದ ಅಂದ್ಕೊಂಡೆ. ಅಷ್ಟರಲ್ಲಿ ಪೂರಿ ಇತ್ತು, ಅದನ್ನು ನೋಡಿದೆ. ಅದನ್ನೇ ಒಗ್ಗರಣೆ ಮಾಡಿಬಿಡೋದ ಅಂತೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಖಾರ ಎಲ್ಲ ಬೆರಕೆ ಆಗಿತ್ತು, ಅದನ್ನೆಲ್ಲ ಬೇರೆ ಮಾಡಿಬಿಟ್ಟು ಬೆಳ್ಳುಳ್ಳಿ ಎಲ್ಲನೂ ಬಿಡಿಸಿ ಎತ್ತಿಟ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ.
ಪೂರಿ ಒಗ್ಗರಣೆ ಮಾಡಿದ್ವಲ್ಲ ಎಲ್ಲ ತಿಂದ್ಕೊಂಡು ಕಾಫಿ ಮಾಡ್ಕೊಬಿಡ್ತು. ಸ್ವಲ್ಪ ಪಾತ್ರೆ ಇತ್ತು ಅಂತೆಲ್ಲ ತೊಳೆದ್ಬಿಟ್ಟು ದೋಸೆಗೆ ಅಕ್ಕಿ ನೆನೆ ಹಾಕಿದ್ದೆ, ಅದನ್ನು ರುಬ್ಕೊಳ್ಳೋದ ಅಂತ ಹೇಳ್ಬಿಟ್ಟು ರುಬ್ಕೊಳ್ತಾ ಇದ್ದೀನಿ. ಇವಾಗ ರುಬ್ಬಿದ್ದೆಲ್ಲ ಆಯಿತು, ಅದನ್ನು ಎತ್ತಿಟ್ಬಿಟ್ಟು ಇವಾಗ ಮಿಕ್ಸಿಯೆಲ್ಲ ನೀಟಾಗಿ ಒರೆಸಿ ಎತ್ತಿಟ್ಕೊಳ್ತೀನಿ. ಇನ್ನು ಸ್ವಲ್ಪ ತರಕಾರಿ ತಂದಿದ್ರು, ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ.
ಎಲ್ಲ ಕೆಲಸನೂ ಮುಗೀತು, ಅಡುಗೆ ಮನೆಯೆಲ್ಲನೂ ಕ್ಲೀನ್ ಮಾಡಿಬಿಟ್ಟು ಬಂದೆ. ಇನ್ನು ಊಟ ಮಾಡಬೇಕು, ಇನ್ನು ಸ್ವಲ್ಪ ಲೇಟಾಗಿ ಮಾಡೋದ ಅಂತೇಳ್ಬಿಟ್ಟು ಪಾಪು ಜೊತೆ ಆಟ ಆಡ್ತಾಯಿದ್ದೀನಿ. ಇವನ ಜೊತೆ ಆಟ ಆಡಿ ಮುಗಿದ್ಮೇಲೆ ಊಟ ಮಾಡ್ಕೊಂಡು ಎಲ್ಲರೂ ಮಲ್ಕೊಳ್ತೀವಿ. ಇನ್ನು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾಳೆ ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.